ಪ್ರಜೆಪು ಮನಸ್ಸು ಮಾಡಿದರೆ ಇಂದು ನಾಳೆ ಆದರೆ ಇದರ ಸೇರಿ ಪ್ರದೀಪ ತೀರಿಸಿಕೊಳ್ಳಲೇ ಬಿಡಲ್ಲ. ಮಾರ್ತಿನ ಮಗನೇ, ಹೋಗಲೇ ಹೋಗು. ನಿಮ್ಮಂತ ಕೈಲಾಗದ ಸೆಂಡರ ಕೊಂಡು ಬೆದರಿಕೆಗೆ ಎದರುವ ಗಂಡಲ್ಲ ಈ ಅರ್ಜುನ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದಿರ. ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ, ನಾನಿನ್ನು ಬರ್ತೇನೆ. ನೀಲೇ ಅರ್ಜುನ, ಅಂದು ನಮ್ಮ ಮನೆಗೆ ಬಂದಾಗ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಾನು ನಿಮಗೆ ಏನೇನೋ ಮಾತಾಡುತ್ತೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಶ್ರೀಮಂತರು ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ನನಗೆ ಮಾತನಾಡಿದ್ದೀರಿ. ಇದರಲ್ಲಿ ತಪ್ಪೇನಿದೆ ಹೇಳಿ? ಅಯ್ಯೋ, ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇ? ನೋಡಿ ಅರ್ಜುನ್, ದಯವಿಟ್ಟು ಹೀಗೆಲ್ಲ ನನ್ನ ಮನಸ್ಸಿಗೆ ಚುಚ್ಚು ಹಾಗೆ ಮಾತಾಡಬೇಡಿ. ಆದ್ರೆ ನೀವು ಮಾತನಾಡೋದನ್ನು ಮಾತು ನಡೆಸಿಕೊಳ್ಳೇಬೇಕು. ಅದೇನಂತ ಹೇಳಿ? ಈ ಬಡವನಿಂದ ಆಗುವುದಾದರೆ ಖಂಡಿತ ನಾನು ನಡೆಸಿಕೊಡುತ್ತೇನೆ. ಈ ಕವಿತಾಳನ್ನು ನಿಮ್ಮ ಸಖಿಯಿಂದ ಒಪ್ಪಬೇಕು. ಏನು ಮಾತನಾಡುತ್ತಿರುವೆ ಕವಿತಾ? ಮಣ್ಣಿನ ಮಡಕೆಯಲ್ಲಿ ಊಟ ಮಾಡುತ್ತಿರುವ ಕಡು ಬಡವನಿಗೂ ಚಿನ್ನದ ತಾಟಿನಲ್ಲಿ ಕೈ ತೊಳೆಯುವ ಶ್ರೀಮಂತ ಕುಮಾರಿಗೂ ಎಲ್ಲಿ ಹೊಂದಾಣಿಕೆ? ಎಷ್ಟೇ ಆದರೂ ನಾವು ಬಡವರು, ನೀವು ಕುಬೇರರು. ಮಣ್ಣಿನ ಮಡಿಕೆಯಲ್ಲಿ ತಿನ್ನೋದು ಅದೇ ಅನ್ನ, ಚಿನ್ನ ತಾಟಿನಲ್ಲಿ ಉಣ್ಣೋದು ಅದೇ ಅನ್ನ. ಆದ್ರೆ ನಾನು ಮಾತ್ರ ನಿನ್ನ ಧೈರ್ಯ ಸಾಹಸವನ್ನು ಕಂಡು ನಾನು ಮೆಚ್ಕೊಂಡಿದ್ದೇನೆ. ಬೇಗ ನನ್ನನ್ನು ನಿಮ್ಮ ಸಖಿನಿಗೆ ಸ್ವೀಕಾರ ಮಾಡಿಕೊಳ್ಳಿ ಅಂತ ನಿಮ್ಮ ಏನು ಕವಿತಾ, ಆದರೆ